ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಪ್ರಮಿಕಾ ಮಾನ್ಸೂನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಪಡವಲಕಾಯಿ ಬಳಸಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಪಡವಲಕಾಯಿನ ತೊಗೊಂಡಿದ್ದೀನಿ. ಪಡವಲಕಾಯಿನ ಮೊದಲಿಗೆ ನಾವು ಒಂದು ಚಾಕುವಿನ ಸಹಾಯದಿಂದ ಇಲ್ಲಾಂದರೆ ಒಂದು ಸ್ಪೂನಿಂದ ಆದರೂ ಸರಿ ಆ ಮೇಲ್ಗಡೆ ಪೌಡರ್ ಥರ ಇರುತ್ತಲ್ಲ ಅದನ್ನು ತೆಗಿಬೇಕಾಗುತ್ತೆ. ಅದನ್ನು ಒರೆದು ತೆಗೆದು ಕ್ಲೀನ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಮಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕೋ ಅಷ್ಟು ಗಾತ್ರಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ಮತ್ತು ಅದರೊಳಗಡೆ ಸೀಡ್ಸ್ ಇರುತ್ತೆ. ಆ ಸೀಡ್ಸ್ನ ನಾವು ಎಳೆದಾಗಿದ್ದರೂ ಕೂಡ ಸಾಂಬಾರಿಗೆ ಬಳಸ್ಬೋದು. ತುಂಬ ಬಲ್ತಿದೆ ಅಂದರೆ ಮಾತ್ರ ನಾವು ಆಚೆಗೆ ಹಾಕಬೇಕಷ್ಟೆ. ಇಲ್ಲಿ ನಾನು ಬೀಜಗಳನ್ನು ಕೂಡ ಬಳಸಿದ್ದೀನಿ. ಪಡವಲಕಾಯಿ ಒಳಗಡೆ ಇರುವಂಥ ಸೀಡ್ಸ್ ಬಳಸಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದ್ರ ಜೊತೆಗೆ ನಾನು ಈಗ ಕಡಲೆಕಾಳು ನೆನೆಸಿ ಒಂದು ಸ್ವಲ್ಪ ಮೊಳಕೆ ಬಂದಿರುವಂತಹ ಕಡಲೆಕಾಳನ್ನ ಬಳಸ್ತಾ ಇದ್ದೀನಿ. ಈ ಕಡಲೆಕಾಳು ಇದಕ್ಕೆ ಮಾಡಿಸಿದಂತಹ ಕಾಂಬಿನೇಷನ್ನು ಪಡವಲಕಾಯಿ ಮತ್ತು ಕಡಲೆಕಾಳು ಸೇರಿಸಿ ಇವತ್ತು ನಾನು ಸಾಂಬಾರು ಮಾಡ್ತಿರೋದು. ಮೊದಲಿಗೆ ಮಿಕ್ಸಿ ಜಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದು ಮೂರನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಮತ್ತು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮಸಾಲೆನ ಹಾಕಿ ಫ್ರೈ ಮಾಡಿಬಿಟ್ಟು ಪಡವಲಕಾಯಿ ಮತ್ತು ಕಡಲೆಕಾಳು ಎರಡನ್ನೂ ಕೂಡ ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಎರಡನ್ನೂ ಫ್ರೈ ಆದಮೇಲೆ ನಾವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕೋಬೋದು. ಇಲ್ಲ ಬೇಡ ನಾವು ಸಾಂಬಾರಿಗೆ ಡೈರೆಕ್ಟಾಗಿ ಹಾಕ್ತೀವಿ ಅಂದರೂ ಕೂಡ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಈಗ ಪಡವಲಕಾಯಿನ ಆ್ಯಡ್ ಮಾಡ್ತಾ ಇರೋದು. ಇದನ್ನು ಕೂಡ ಜೊತೆಯಲ್ಲೇ ಹಾಕ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ 2-3 ನಿಮಿಷ ಆದಮೇಲೆ ಇದನ್ನು ನಾವು ಕುಕ್ಕರ್ ಮುಚ್ಚಳದಿಂದ ಮುಚ್ಚಿ ಬಿಡಬೇಕಾಗತ್ತೆ. ಅಂದರೆ ಇದು ಚೆನ್ನಾಗಿ ಬೆಂದೋಗುತ್ತೆ ಫ್ರೆಂಡ್ಸ್. ಪಾತ್ರೆನಲ್ಲೂ ಕೂಡ ಮಾಡ್ಬೋದು, ಅದರಲ್ಲೂ ಕೂಡ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಸ್ವಲ್ಪ ಬೇಯುತ್ತೆ. ಬಟ್ ಕಾಳು ಒಂದು ಸ್ವಲ್ಪ ಬೇಯಬೇಕಿದೆಯಲ್ವಾ, ಹಾಗಾಗಿ ನಾವು ಕುಕ್ಕರ್ನ ಬಳಸಿರೋದು. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಕುಕ್ಕರ್ನ ಕ್ಯಾಪ್ನಿಂದ ಕ್ಲೋಸ್ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಅದು ಒಂದು ಸ್ವಲ್ಪ ನೀರು ಬಿಟ್ಕೊತಾ ಇದೆ. ಸೇಮ್ ನಾವು ಚಿಕನ್ ಮಟನ್ ಫ್ರೈ ಮಾಡಬೇಕಾದ್ರೆ ಹೇಗೆ ನಾವು ಚೆನ್ನಾಗಿ ಫ್ರೈ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಹಿಂಗೋ ಹಾಗೆ ಫ್ರೈ ಮಾಡ್ತೀವಿ, ಅದೇ ಥರ. ಇವಾಗ ನೆಕ್ಸ್ಟು ಅದನ್ನು ಕುಕ್ಕರ್ ಕ್ಯಾಪ್ ಹಾಕಿದ ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಟೊಮ್ಯಾಟೊ, ಸ್ವಲ್ಪ ಹುರಿಗಡಲೆ, ಅದ್ರ ಜೊತೆಗೆ ಚಕ್ಕೆ, ಲವಂಗ, ಸ್ವಲ್ಪ ಚಕ್ಕೆ, ಲವಂಗ ಇಲ್ಲಾಂದರೂ ಚಕ್ಕೆ ಹಾಕಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಈರುಳ್ಳಿನ, ಬೆಳ್ಳುಳ್ಳಿನ ಆಲ್ರೆಡಿ ಸೇರಿಸಿದ್ದೀವಲ್ವ, ಇದಕ್ಕೆ ಸೇರಿಸೋ ಅಗತ್ಯತೆ ಇಲ್ಲ. ಕೇವಲ ತೆಂಗಿನಕಾಯಿ, ಹುರಿಗಡಲೆ ಸ್ವಲ್ಪ, ಟೊಮ್ಯಾಟೊ ಮತ್ತು ಚಕ್ಕೆ ಅಂದರೆ 3 ಪೀಸ್ 4 ಪೀಸ್ ಚಕ್ಕೆ, ಒಂದು ಸ್ವಲ್ಪ ಅದ್ರ ಘಮ ಬರಬೇಕು ಅಂತೇಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡು ಈ ಥರ ಬಂದಿದೆ. ಇದನ್ನು ನಾವು ಕುಕ್ಕರ್ ಕೂಗಿದ್ದು ಎಲ್ಲ ಕೂಲಾದಮೇಲೆ ನಾವು ಅದಕ್ಕೆ ಆ್ಯಡ್ ಮಾಡಬೇಕು. ಇಲ್ಲ ಅಂದರೆ ಫ್ರೈ ಆದಮೇಲೆನೂ ಕೂಡ ನಾವು ಅದಕ್ಕೆ ಡೈರೆಕ್ಟ್ ನೀರು ಹಾಕೋ ಬದಲು ಈ ರುಬ್ಬಿಟ್ಕೊಂಡಿರುವಂಥ, ನಾನಿವತ್ತು ನೀರು ಹಾಕ್ತಾಯಿಲ್ಲ ಆ್ಯಕ್ಚುಲಿ. ಕಡಲೆಕಾಳು ಮತ್ತು ಪಡವಲಕಾಯಿ ಫ್ರೈ ಆದಮೇಲೆ ಅದಕ್ಕೆ ಡೈರೆಕ್ಟಾಗಿ ಈ ಮಸಾಲೆನ, ತೆಂಗಿನಕಾಯಿ ಮಸಾಲೆನ ಮತ್ತು ಖಾರದ ಪೌಡ್ರನ್ನ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮತ್ತು ನಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ನಾನು ಕುಕ್ಕರ್ ಕ್ಯಾಪನ್ನು ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ನಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಗಟ್ಟಿ ಬೇಕು ಅಂದರೆ ಇದು ಚಪಾತಿಗೆ, ರೊಟ್ಟಿಗೆ ಕೂಡ ನಾವು ಬಳಸ್ಬೋದು. ಇಲ್ಲ ನಮಗೆ ಸಾಂಬಾರಿಗೆ, ಮುದ್ದೆಗೆ, ರೈಸಿಗೆ ಬೇಕು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ಸಾಂಬಾರು ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಎಷ್ಟು ಬೇಕೋ ಅಷ್ಟು ರುಚಿ ಹಾಕ್ಬಿಟ್ಟು, ಅಂದರೆ ಉಪ್ಪನ್ನು ಸೇರಿಸಿ ಕುಕ್ಕರ್ ಕ್ಯಾಪ್ನಿಂದ ಕ್ಲೋಸ್ ಮಾಡಿ 2 ವಿಷಲ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ.
ಇದು ಫ್ರೆಂಡ್ಸ್ ಆದಮೇಲೆ ಇದ್ರ ಘಮ ಮನೆ ಒಳಗಡೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೊರಗಡೆಯಿಂದ ಬಂದವರು ಚಿಕನ್ ಏನಾದರೂ ಮಾಡಿದ್ದೀರಾ ಅಥವಾ ನಾನ್ ವೆಜ್ ಮಾಡಿದ್ದೀರಾ ಅಂತಲೇ ಕೇಳೋದು. ಪ್ರಾಮಿಸ್ ಅದು ಅನುಭವ ಕೂಡ ಆಗಿದೆ ನಮಗೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಇಲ್ಲಿ ಸೇಮ್ ಯಾವ ಥರ ಕಾಣಿಸ್ತಾ ಇದೆ ಮಟನ್ ಸಾಂಬಾರು ಥರನೇ ಕಾಣಿಸ್ತಾ ಇದೆ. ಇದು ಆ ಥರ ಸಾಂಬಾರು ಅಂತಲೇ ಕರೆಯೋದು ಇದನ್ನ, ಪಡವಲಕಾಯಿ ಸಾಂಬಾರನ್ನ. ನೋಡಿ ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಲಿಕ್ಕೂ ಕೂಡ ಮಟನ್ ಸಾಂಬಾರು ಥರನೇ ಕಾಣಿಸ್ತಾ ಇದೆ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ರೆಡಿ ಆಗಿದೆ, ಇದು ಪೂರ್ತಿ 2 ವಿಷಲ್ಗೆ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾವೀಗ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಹೇಳ್ದಾಗೆ ಚಪಾತಿ ಆಗಿರ್ಬೋದು, ಮುದ್ದೆ, ರೈಸು ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಾಗತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೀವು ಕೂಡ ಬೇಕಾದರೆ ಬಳಸ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.